ಏನಂದ್ರೆ ಜನಗಳು ಬರೀ ಈ ತರ ನೋಡ್ಬಿಟ್ಟೆ ಜಡ್ಜ್ ಮಾಡ್ಬಿಡೋದು. ಹೆಂಗಿಗೋ ಮಕ್ಕಗಳಿರ್ತವೆ ಜಡ್ಜ್ ಮಾಡೋದು. ಅದನ್ನ ಕಿತ್ತು ಒಣ್ಸೋ ಮಜಾನೇ ಬೇರೆ. ಕೆತ್ತಿ ಕೆತ್ತಿ ನನ್ನ ಮಗಂದು ಏನು ನಾನ್ ಫುಲ್ ಚಾಲೆಂಜಿಂಗ್ ಸ್ಟಾರ್ ಫ್ಯಾನು ಅಂದ್ರೆ ಎಲ್ಲ ತಿರುಗಿ ನೋಡೋರು. ನಾನು ಸ್ಕೆಚ್ ಮಾಡ್ಬೋದು ಅಂತ ಗೊತ್ತಾಗಿದೆ ಅವಾಗ. ಅವಾಗೆಲ್ಲ ತುಂಬಾ ಬೆಲೆ ಇರೋದು. ಒಬ್ಬ ಸ್ಕೆಚರು, ಒಬ್ಬ ಪೇಂಟರು ಅಂದ್ರೆ ಅವಾಗೆಲ್ಲ ಒಂದ್ ಲೆವೆಲ್ ರೆಸ್ಪೆಕ್ಟ್ ಇರೋದು. ಆ ತರ ಜನರೇಷನಿಗೆ ಬಂದ್ಬಿಟ್ಟಿದೀವಿ. ಓಜಿ ಬಿಡಿಯತ್ ಬಾಸ ಇದ ಅಂತ ಇತ್ತು. ಇದೆಲ್ಲ ನನ್ ಟ್ರಯಲ್ಸ್. ಇದು ಇದೆಲ್ಲ ಉಚಿತನ ಅಪ್ಪ ಮುಂದೆ ಹಾಕೊಂಡಿದೀನಿ. ಅದು ಎಲ್ಲೆಲ್ಲೋ ಹೋಗ್ಬಿಟ್ಟೆ. ಬನ್ನಿ ವಾಪಸ್ ಬರೋಣ. ಇದು ಪ್ರಿನ್ಸು. ನಾನು ಈ ಫೋಟೋ ಎಲ್ಲ ಕೇಳಬೇಕಾದ್ರಂತೂ ನಮ್ಮ ಮನೆಯವ್ರನ್ನ ನಾನು ಬಿದ್ದು ಒದ್ದಾಡ್ಬಿಟ್ಟಿದ್ದೀನಿ ಜಾತ್ರೆಯಲ್ಲಿ. ಆ ಲೆವೆಲ್ ಬಿದ್ದು ಒದ್ದಾಡ್ಬಿಟ್ಟಿದ್ದೆ. ನಂಗೆ ಫೋಟೋ ಕೊಡಿಸಿ ಅಂತ. ಆಮೇಲೆ ಕದ್ದೆಲ್ಲ ಹೋಗಿರುವೆ ಜಾತ್ರೆಗೆ ವಾಪಸ್ಸು ದುಡ್ಡು ತಗೊಂಡು ಫೋಟೋ ತಗೊಬರೋಕ್ಕೆ ಅಂತ. ಸೈಕಲ್ ಗಪ್ಪಲ್ಲೆಲ್ಲ ಎತ್ಕೊಂಬಂದ್ಬಿಟ್ಟಿರುವೆ ಫೋಟೋಸು. ಇದು ದರ್ಶನ್ ಸುದೀಪು ಅಂತ. ಅವಾಗೆಲ್ಲ ನನಗೆ ಅವರಿಬ್ಬರು ಮಾತೇ ಆಡ್ತಾಯಿಲ್ಲ ಅಂತ ಗೊತ್ತಾಗಿದ್ದೆ ಅರಿವೇ ಇಲ್ಲ. ಅವ್ರು ಬೇರೆ ಬೇರೆ ಮೀನ್ಸ್ ಅವ್ರಿಗೇನೋ ಇರುತ್ತೆ, ಅವ್ರಿಬ್ರು ಮಾತಾಡ್ತಾಯಿಲ್ಲ ಅನ್ನೋದು ಗೊತ್ತಾಗಿದ್ದೆ ನಂಗೆ ತುಂಬ ಲೇಟು. ಆಫ್ಟರ್ BCom ಬಂದಮೇಲೆ. ಈಗ ನಾನು ಒಂದು 2-3 ವರ್ಷ ಇನ್ನೇ ನಂಗೆ ಗೊತ್ತಾಗಿದ್ದು ನಿಜವಾಗ್ಲೂ ಮಾತಾಡ್ತಾಯಿಲ್ಲ ಅಂತ. ನಾನು ಅಲ್ಲಿವರೆಗೆ ಏನು ಅನ್ಕೊಬಿಡೋರು ಇವರು ಇನ್ನೂ ಮಾತಾಡ್ತವ್ರೆ ಏನಿಲ್ಲ ಅಂತ. ಬಿಕಾಸ್ ಅವಾಗೆಲ್ಲ ಒಟ್ಟಿಗೆ ನೋಡ್ತಿದ್ವಲ್ಲ, ಚೆನ್ನಾಗಿರೋದು. ಬಟ್ ನಾವು ಈಗಲೂ ಮಿಸ್ ಮಾಡ್ಕೊತೀವಿ ಅವರಿಬ್ಬರು ಒಟ್ಟೊಟ್ಟಿಗೆ ಇರೋದು. ಮತ್ತು ಸಾರಥಿ, ಇದು ಬೃಂದಾವನ, ಇದು ಪ್ರಿನ್ಸು, ಇದು ಬುಲ್ಬುಲ್ದು. ಫೋಟೋ ನೋಡ್ತಿದ್ದಂಗೆ ನಂಗೆ ಸಿನಿಮಾಗಳೆಲ್ಲ ಜ್ಞಾಪಕಕ್ಕೆ ಬಂದ್ಬಿಡ್ಬೇಕು. ಇದು ಬುಲ್ಬುಲ್ದು, ಇದು ಪ್ರಿನ್ಸು. ಅಲ್ಲೇ ಬರೆದಿಟ್ಬಿಟ್ಟಿದ್ದೀನಿ ನಾನು. ಸಾರಥಿ, ದತ್ತ, ಚಿರಂಜೀವಿ ಸರ್ಜಾ ಅವ್ರ ಜೊತೆ ಒಂದು ಫೋಟೋ. ಇದು ಅರ್ಜುನ್ದು, ಇದು ಬೃಂದಾವನ ಸಾಂಗ್ದು, ಇದು ವಿರಾಟ್ದು, ಇದು ಸಾರಥಿ. ಇದು ಸಾರಥಿ ಅಂತೂ ನೆಕ್ಸ್ಟ್ ಲೆವೆಲ್ ಕ್ರೇಜು ರಿಲೀಸ್ ಆದಾಗಂತೂ. ನಾನು ಫುಲ್ ಚಾಲೆಂಜಿಂಗ್ ಸ್ಟಾರ್ ಫ್ಯಾನು ಅಂದರೆ ಎಲ್ಲ ತಿರುಗಿ ನೋಡೋರು. ಅಂಥ ಚೈಲ್ಡ್ಹುಡ್ ಮೆಮೊರಿ ನನಗೆ. ಏನು ಚೈಲ್ಡ್ಹುಡ್ ಮೆಮೊರಿ ಅಂದರೆ ನಾವು ಬಾಲ್ಯದಲ್ಲಿ ನಾನು ಆಟ ಆಡಿರೋದಕ್ಕಿಂತ ಸಿನಿಮಾ ನೋಡ್ಕೊಂಡು ಬೆಳೆದಿರೋದೇ ಜಾಸ್ತಿ. ಓದು ಬರ ಯಾವಾಗ ನೋಡಿದ್ರು ಸಿನಿಮಾ, ಡಿ ಬಾಸ್ ದರ್ಶನ್. ಆಯ್ತು ಐರಾವತ, ಆಯ್ತು ಕ್ರಾಂತಿ, ಸಂಗೊಳ್ಳಿ ರಾಯಣ್ಣ. ಫುಲ್ಲೆಲ್ಲ ಹಾಕ್ಬಿಟ್ಟಿದ್ದೀನಿ. ಎಲ್ಲ ಕಟ್ ಮಾಡಿ. ಇದು ಚಿಂಗಾರಿ ಅಂತೂ ಒಳ್ಳೆ ಮೂವಿ. ನನ್ನ ಮಗಂದು ಓಡಲೇ ಇಲ್ಲ. ಎಷ್ಟು ಸಕ್ಕದಾಗಿ ತೆಗ್ದಿದ್ದಾರೆ ಅಂದರೆ ಅವಾಗ್ಲೇ ಅದೇ ಕೆಲವೊಂದು ಮೂವಿ ಟು ಅರ್ಲಿ ಅನಿಸ್ಬಿಡುತ್ತೆ. ಇವಾಗ ಹೆಂಗೆ ಶಾಂತಿ ಕ್ರಾಂತಿ ಎಲ್ಲ ರಿಲೀಸ್ ಮಾಡಿ ಅಂತ ಇದ್ದಾರೋ, ಶಾಂತಿ ಕ್ರಾಂತಿಗೆ ಏನು ಹೋಲಿಸ್ತಾ ಇಲ್ಲ. ಆಮೇಲೆ ಅದು ಬೇರೆ ವಿಷಯ, ಎಕ್ಸಾಂಪಲ್ ಅಷ್ಟೆ. ಚೆನ್ನಾಗಿತ್ತು ಆ ಫಿಲಮ್ ಯಾವ ಲೆವೆಲ್ಗೆ ಅಂದರೆ ನನಗೆ ಕ್ಲೈಮ್ಯಾಕ್ಸ್ ಭಾರಿ ಇಷ್ಟ ಮೂವಿಲಿ. ಆ ಫೈಟ್ ಸೀನ್ ದೊಡ್ಡ ಹೆಲಿಪ್ಯಾಡ್ ಮೇಲೆ ಹಾಕ್ತಾರೆ, ಕ್ರೇಜಿ. ಇದು ಕ್ರಾಂತಿ ಸಂಗೊಳ್ಳಿ ರಾಯಣ್ಣ. ನ್ಯೂಸ್ ಪೇಪರಲ್ಲಿ ಫೋಟೋ ಕಿತ್ತು ಒಣ್ಸೋ ಮಜಾನೇ ಬೇರೆ. ಇದು ವಿರಾಟ್ ಪೋಸ್ಟರು. ವಿರಾಟ್ ರಿಲೀಸ್ ಆಯಿತು, ಬಟ್ ಓಡಲಿಲ್ಲ ಒಂದೇ. ಇದು ಅಂಬರೀಷ್ ಅದು ಅಷ್ಟೇ. ಡೈಲಾಗ್ಸಲ್ಲೇ ಓಡಿಸ್ಬಿಡೋರು ಅಡ್ವರ್ಟೈಸ್ಮೆಂಟಲ್ಲಿ ಹಾಕಿ. ನಾನು ಕರ್ಕೊಂಡೇ ಹೋಗ್ತಾ ಇರಲಿಲ್ಲ. ನಾನು ಚಿಕ್ಕವನಿದ್ನಲ್ಲ ಅವಾಗ. ಐರಾವತ ಅಂದರೆ ಅವಾಗ ಅಯ್ಯೋ ಅವಾಗ ಅಂತ. ಇದು ಬಾಸ್ ಇದು. ಆಮೇಲೆ ಜಗ್ಗುದಾದ ಎಷ್ಟು ಸಲ ನೋಡ್ಬಿಟ್ಟಿದ್ದೀನಿ ಅಂತಾನೆ ಗೊತ್ತಿಲ್ಲ. ಏನು ಮೊಬೈಲಲ್ಲಿ ಡೌನ್ಲೋಡ್ ಮಾಡ್ಕೊಂಬಿಟ್ಟು ಒಂದು ಟೈಮ್ ಸಿಕ್ಕಿದಾಗಲ್ಲ ನೋಡೋದು ಅಂದ್ಕೊಳ್ಳಿ. ಲೆಕ್ಕನೇ ಇಲ್ಲ ಜಗ್ಗುದಾದ ನೋಡಿರೋದು. ನೋಡಿ ಆತಗೆ ಇಡೀ ಫಿಲ್ಮ್ ಇನ್ ಡೀಟೇಲ್ ಆಗಿ ನೋಡಬೇಕು ಆ ಲೆವೆಲಿಗೆ ನೋಡ್ಬಿಟ್ಟಿದ್ದೀನಿ ಜಗ್ಗುದಾದ ಮಾತ್ರ.
ನೆಕ್ಸ್ಟ್ ಲೆವೆಲ್ ಅನ್ಕೋಬೇಕು ಮೂವಿ. ಸಾಕಾದಾಗೈತೆ ಮೂವಿ ಮಾತ್ರ. ಸಾಂಗ್ಸು, ಫೈಟ್ಸು, ಡೈಲಾಗ್ಸು, ಜಗ್ಗುದಾದ ಪೋಸ್ಟ್ರು, ಸಾಂಗ್ಸ್. ನಾನು ಅವಾಗೆಲ್ಲ ನನ್ನ ಹತ್ರ ಕೀಪ್ಯಾಡ್ ಮೊಬೈಲ್ ಇದ್ದಿದ್ದು, ಬರೀ ತುಂಬ್ಕೊಬಿಡೋದು. ಅಂಗಡಿಗೆ, ಸೈಬರ್ ಅಂಗಡಿಗೆ ಹೋಗೋದು, ಎಲ್ಲ ಸಾಂಗ್ಸ್ ತುಂಬಿಸ್ಕೊಂಬಿಡೋದು, ರಿಪೀಟಲ್ಲಿ ಕೇಳೋದು ಲೂಪಲ್ಲಿ. ಇದು ಭೂಪತಿ ಲುಕ್ ಇದು. ಅದು ನಾನು ಏನೂ ಬಿಟ್ಟಿಲ್ಲ ನೋಡ್ರಿ. ನಾನು ಮ್ಯಾಗ್ಝಿನ್ ಪೇಪರು ಬಿಟ್ಟಿಲ್ಲ. ಆ ಲೆವೆಲ್ಲಿಗೆ ನಾನು ಇಟ್ಕೊಂಡಿರೋದು ಅಷ್ಟೇ. ಎಷ್ಟೊಂದು ಪೇಜ್ ಐತೆ, ಎಲ್ಲ ಕಿತ್ತು ಅಂತೀನಿ. ಇದಾದಮೇಲೆ, ಈ ಬುಕ್ ಆದಮೇಲೆ ಏನಾಯಿತು, 2020 ಕೊರೋನಾ ಬಂದ್ಬಿಡ್ತಲ್ವಾ, ಲಾಕ್ಡೌನ್ ಆಗೋಯ್ತು. ಅವಾಗ ಏನು ಮಾಡಿದೆ, ಟ್ರೇಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. ಸ್ಕೆಚಿಂಗ್ ಅಲ್ಲ, ಟ್ರೇಸ್ ಮಾಡೋದು. ಒಂದು ಪೇಪರ್ ಮೇಲೆ ಇಟ್ಕೊಬಿಟ್ಟು ಅದ್ರ ಮೇಲೆ ಟ್ರೇಸ್ ಮಾಡೋದು. ಅದು ಹೆಂಗೆ ಶುರು ಆಯಿತು ಅಂದರೆ, ಈ ಏನಾದರೂ ಡಯಾಗ್ರಾಮ್ ಇರುತ್ತಲ್ಲ, ಸ್ಕೂಲಲ್ಲಿ ಓದಬೇಕಾದ್ರೆ ಬಾಕ್ಸ್ ಥರ ಡಯಾಗ್ರಾಮು ಅಥವಾ ಏನೋ ಒಂದು ಡಯಾಗ್ರಾಮ್ಸು, ಅದನ್ನ ಅದ್ರ ಮೇಲೆ ತಿದ್ಬಿಟ್ಟು ಅದ್ರ ಕೆಳಗಡೆ ಅದ್ರದ್ದು ಮಾರ್ಕ್ಸ್ ಬರುತ್ತಲ್ಲ ಪೇಪರ್ ಮೇಲೆ ತಿದ್ದಿದಾಗ, ಆ ಥರ ಟ್ರೇಸಿಂಗ್ ಶುರು ಆಗಿ ಅದನ್ನು ಭಾವಚಿತ್ರಕ್ಕೆ ಬರೆಯೋದಂಗೆ ಕನ್ವರ್ಟ್ ಮಾಡಿಕೊಂಡೆ ನಾನು. ಲಾಕ್ಡೌನಲ್ಲಿ ಬೇಜಾರಾದಾಗ ಅದನ್ನು ಶುರು ಮಾಡಿಕೊಂಡೆ. ಆಮೇಲೆ ಅಲ್ಲಿ ಅರ್ಲಿ ಸ್ಟೇಜಸಲ್ಲಿ ನಾನೇನು ಮಾಡಿದೆ, ಕೆತ್ತಿ ನನ್ನ ಮಗಂದು ಏನಾಗೋಯ್ತು, ಸ್ಕೆಚಿಂಗ್ ಮೇಲೆ ಇಂಟ್ರೆಸ್ಟ್ ಬಂದ್ಬಿಡ್ತು. ಆಮೇಲೆ ಇಂಟ್ರೆಸ್ಟ್ ಬರೋದು ಶುರುವಾಗಿ ಕೆತ್ತಿದೆ. ನಾನು ಈ ಥರ ಎಲ್ಲ ಸ್ಕೆಚ್ ಮಾಡ್ಬೋದು ಅಂತ ಗೊತ್ತಾಗಿದೆ ಆವಾಗ. ನಾನೇನು ಚಿಕ್ಕ ವಯಸ್ಸಿಂದ ಸ್ಕೆಚಿಂಗ್ ಮಾಡಿಲ್ಲ. ಲಾಕ್ಡೌನಲ್ಲಿ ಖಾಲಿ ಕೂತಾಗ ಬಂದಿರೋ ಕಲೆ ಇದು. ಲಾಕ್ಡೌನ್ ಪ್ರತಿಭೆ ಉಟ್ಕೊಂಡಿರೋದು ಇದೆಲ್ಲ. ಆವಾಗ ತುಂಬ ಕೆತ್ತಿದೆ. ನಾನು ವಾಲ್ ಮೇಲೆ ತೋರಿಸ್ಬೋದು, ಈ ವಿಡಿಯೋಲಿ ಚಿಕ್ಕದಾಗಿ ಕಾಣಿಸುತ್ತೆ, ಸೈಡಲ್ಲಿ ಹಾಕ್ತೀನಿ, ಈಗ ಅರ್ಧ ಕಾಣಿಸುತ್ತೇನೋ. ವಾಲ್ ಮೇಲೆ ಹಾಕಿರೋ ಪಿಕ್ಚರೆಲ್ಲ ಲೇಟರ್ ಆನ್ ಇಂಪ್ರೂವೈಸ್ ಆಗಿರೋದು. ನಾನು ಸ್ಟಾರ್ಟಿಂಗಲ್ಲಿ ಬಿಟ್ಟಿದ್ದೆಲ್ಲ ತೋರಿಸ್ಬಿಟ್ರೆ ಅಷ್ಟೇ, ಮುಗಿದ ಕತೆ. ಆಮೇಲೆ ಅದು ಹೆಂಗಿಗೋ ಮಕ್ಕಗಳಿರ್ತವೆ, ಹಂಗೆ ಬರೆದು ನಾನೇನು ತುಂಬ ಸ್ಪೀಡಲ್ಲ, ಸಿಕ್ಕಾಪಟ್ಟೆ ಸ್ಲೋ. ನನ್ನ ಕಷ್ಟಪ ಸ್ಕೆಚಿಂಗ್ ಎಲ್ಲ. ಅವಾಗೆಲ್ಲ ತುಂಬ ಬೆಲೆ ಇರೋದು. ಒಬ್ಬ ಸ್ಕೆಚರು, ಒಬ್ಬ ಪೇಂಟರು ಅಂದರೆ ಅವಾಗೆಲ್ಲ ಒಂದು ಲೆವೆಲ್ ರೆಸ್ಪೆಕ್ಟ್ ಇರೋದು ಅವ್ರಿಗೆಲ್ಲ ಮಾಡಬೇಕು ಅಂದರೆ. ಇವಾಗೆಲ್ಲ ಏನಿಲ್ಲ, ಯಾವ ರೆಸ್ಪೆಕ್ಟು ಇಲ್ಲ. ಬೀದಿಗೆ ಒಬ್ಬ ಸಿಗ್ತಾನೆ ಅನ್ನಂಗೆ ಹೋಗುತ್ತೆ. ಯಾವನ್ ಬೇಕಾದ್ರೂ ಬಿಡಿಸ್ತಾನೆ, ಏನು ಬೇಕಾದ್ರೂ ಆಗ್ತಾನೆ ಅಂತ. 500 ರೂಪಾಯಿ ಕೊಟ್ಟರೆ ಕೊಟ್ಬಿಡ್ತಾನೆ, 200 ರೂಪಾಯಿ ಕೊಟ್ಟರೆ ಕೊಟ್ಬಿಡ್ತಾನೆ. ಆ ಥರ ಜನ್ರೇಷನಿಗೆ ಬಂದ್ಬಿಟ್ಟಿದ್ದೀವಿ ಇವಾಗ. ಆಮೇಲೆ ಇಂಪ್ರೂವೈಸ್ ಮಾಡ್ಕೊಂಡು ಈ ಥರ ಡ್ರಾಯಿಂಗ್ಸ್ಗಳು ಬಿಟ್ಟಿರೋದು ನಾನು, ಆಯಿತಾ. ಇಷ್ಟೊಂದು ಐತೆ, ಆ್ಯಕ್ಚುಲಿ ಇಷ್ಟೊಂದಿತ್ತು. ಇದೆಲ್ಲ ನನ್ನ ಟ್ರಯಲ್ಸ್ದು, ಇದು ಮೆಮೊರಿಗಂತ ಮಡಿಕೊಂಡಿರೋದು. ಇಷ್ಟೊಂದೆಲ್ಲ ತುಂಬಿ ಅಲ್ಲಿ ಎಷ್ಟೊಂದು ಬಿಸಾಕ್ಬಿಟ್ಟೆ. ಇದ್ರಲ್ಲಿ ಬೇಜಾನೈತೆ. ಇಲ್ಲಿ ಇದೆಲ್ಲ ಪ್ರಾಕ್ಟೀಸಿಗಂತ ತಗೊಂಡಿರೋ, ಅದಕ್ಕೆ ಪೇಪರ್ ಈ ಕಲರ್ ಐತೆ. ಇದು ಸಾರಥಿದು. ನಾನು ಕೆಲವರು ಅನ್ಕೊಂಡ್ಬಿಡ್ತಾರೆ ಇದೆಲ್ಲ ಉಚಿತನಾ ನನಗೆ ಹೆಂಗೆ ಅಂತ. ಕೆಲವ್ರು ಅನ್ಕೊಂತಾರೆ ಅವ್ನು ಬಿಟ್ಬಿಟ್ಟು ಅಪ್ಪ ಮುಂದೆ ಹಾಕ್ಕೊಂಡಿಲ್ಲ ಅಂತ. ಅಪ್ಪ ಮುಂದೆ ಹಾಕ್ಕೊಂಡಿದ್ದೀನಿ, ಅದನ್ನು ಹಾಕಿದ್ದೀನಿ ಗೋಡೆ ಮೇಲೆ, ಆಯಿತಾ. ಏನಂದರೆ ಜನಗಳು ಬರೀ ಈ ಥರ ನೋಡ್ಬಿಟ್ಟೆ ಜಡ್ಜ್ ಮಾಡಿಬಿಡೋದು. ಈ ನನ್ನ ಮಕ್ಳಿಗೆ ಮಾಡೋಕ್ಕೆ ಕೆಲಸ ಇಲ್ಲ, ಅಪ್ಪ ಅಮ್ಮನ ಬಿಟ್ಬಿಟ್ಟು ಇವನ್ನೇ ದೇವರು ಅಂತ ಪೂಜಿಸ್ತಾರೆ ಅಂತ. ಅದು ಆ ಥರ ಅಲ್ಲ. ಅವ್ರಿಗೂ ಇದೆ, ಅವರೇ ಫಸ್ಟ್ ಬರೋದು. ಈಗಲೂ ಅವರ ಅಂತ ಕೇಳಿದ್ರೆ ನನ್ನ ಅಪ್ಪ ಅಮ್ಮನ ಅಂತಲೇ ಹೇಳೋದು, ಆಯಿತಾ. ಅಷ್ಟೊಂದು ಅರಿವಿಲ್ಲದೆ ಇರೋ ಥರ ಏನಿಲ್ಲ, ಓಕೆ. ಭಾಷ ಅಂತ ಎರಡು ಸಪ್ರೇಟ್ ಜಾನರ್, ಎರಡು ಸಪ್ರೇಟ್ ಮ್ಯಾಟರ್ಸ್ ಅವೆಲ್ಲ. ನೀರ ಅನ್ನನ ಅಂತ ಕೇಳಿದರೆ ಏನಂತ ಉತ್ತರ ಕೊಡ್ತೀರಾ? ಅನ್ನ ತಿಂದಮೇಲೆ ನೀರು ಕುಡಿಲೇಬೇಕು ತಾನೆ. ಓದಿ ಬಿಡಿಯತ್ತಾಗಿ.